ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಉತ್ತರ ಕರ್ನಾಟಕ ನೋಡುವಂಥ ಕ್ಷೇತ್ರ ಗೊತ್ತೈತಲ್ರಿ. ಯಾಕೆ ನೋಡುವಂಥ ಕ್ಷೇತ್ರ? ಆ ಕ್ಷೇತ್ರ ಭಾಳ ಕರ್ನಾಟಕದ ಗಮನ ಸೆಳೆದಿತ್ತು. ಆ ಕ್ಷೇತ್ರ ಭಾಳ ಹೈ ವೋಲ್ಟೇಜ್ ಅಂದಿದ್ರು. ಅದು ಬೆಳಗಾವಿ ಕ್ಷೇತ್ರ, ಬೆಳಗಾವಿಯ ಗ್ರಾಮೀಣ ಕ್ಷೇತ್ರ ಅಂದ್ರೆ ಗೊತ್ತಾಗಿರ್ಬೇಕಲ್ಲ ನಿಮಗೆ. 2,000 ರೂಪಾಯಿ ನೆನಪು ಹಾಕಾವು ನಿಮಗೆ. ಯಾರಲ್ಲಿ ಆರಿಸಿ ಬಂದಾರ, ಅಲ್ಲಿ ಮಂತ್ರಿನೂ ಅದಾರ. ಆ ಕ್ಷೇತ್ರ ಇವತ್ತು ಆ ಕ್ಷೇತ್ರದಲ್ಲಿ ಒಬ್ಬ ಯುವಕದಾನ್ರಿ. ಇದು ಭಾಳ ಕೂಲಂಕುಷವಾಗಿ ಇವತ್ತು ಕೇಳ್ರಿ. ಆ ಯುವಕ ಏನೇನು ಮಾಡಾಕತ್ತಾನಲ್ಲಿ? ಯಾವಾಗ ಆ ಯುವಕ ಆ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಂದು ಜನರ ಸುಖ ದುಃಖ ವಿಚಾರಣೆ ಮಾಡ್ಕೊತು ಒಂದು ಕ್ರಾಂತಿ ಮಾಡಾಕತ್ತಾನ. ಅವನ ಹಿಂದೆ ಭಾಳ ಅಪಾರ ಪಡೆ ಐತ್ರಿ. ಅಪಾರ ರಾಜಕೀಯ ಗುರುಗಳು ಅದಾರ. ಅವನು ಬೆಂಗಳೂರಾಗೂ ಸಹಿತ ಅವನು ಬೆಂಬಲಿಗರದಾರ. ಆದರೆ ಗ್ರಾಮೀಣ ಕ್ಷೇತ್ರ ಹಿರೇಬಗೆಹೊಳೆಯಲ್ಲಿರ್ತಾನ ಹುಡುಗನ ಹೆಸರು ಪರಶುರಾಮ್ ಪೂಜಾರಿ. ನೋಡ್ರಿ, ಒಬ್ಬ ಸಮಾಜ ಸೇವಕ ಏನು ಮಾಡ್ತಾನ, ಒಂದು ಪಕ್ಷಕ್ಕಾಗಿ ಏನು ತ್ಯಾಗ ಬಲಿದಾನ ಮಾಡ್ತಾನ, ಆ ಪಕ್ಷಕ್ಕಾಗಿ ಏನು ಋಣ ತೀರಿಸ್ತಾನ. ಈ ಪಕ್ಷದಲ್ಲಿ ಇರುವಂಥ ಕಾರ್ಯಕರ್ತನಿಗೆ ಏನಾದರೂ ಸಂಬಳ ಇರ್ತೈತಿ ರೀ? ಟಿ ಎ ಇರ್ತೈತಿ, ಡಿ ಎ ಇರ್ತೈತಿ, ಏನೂ ಇರೋದಿಲ್ಲ. ಅಲ್ಲಿ ಆರಿಸಿ ಹೋದವರು ಮಾತ್ರ ಟಿ ಎನೂ ತೊಗೋತಾರ, ಡಿ ಎನೂ ತೊಗೋತಾರ, ವಿಮಾನೂ ತೊಗೋತಾರ, ಕಾರು ತೊಗೋತಾರ, ರೈಲ್ವೆನೂ ಫ್ರೀ, ಎಲ್ಲ ಫ್ರೀ 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 ಫ್ರೀ. ಆದರೆ ನಿಜವಾದ ಕಾರ್ಯಕರ್ತನಿಗೆ ಏನು ಫ್ರೀ ಐತ್ರಿ? ಅವು ಬೆಂಗಳೂರಿಗೆ ಬರ್ಬೇಕಾದ್ರೆ ತಾನು ಸ್ವಂತ ಖರ್ಚಿನಾಗ ಬರ್ಬೇಕ್ರಿ. ಇರ್ಬೇಕಾದ್ರೆ ಸ್ವಂತ ಖರ್ಚಿನಾಗ ರೂಮ್ ಮಾಡ್ಬೇಕು. ಆದ್ರೆ ಆ ಯುವಕ ಅಲ್ಲಿ ಏನು ಮಾಡಾಕತ್ತಾನ? ಇದನ್ನು ಭಾಳ ಗಮನಾರ್ಹವಾದ ವಿಷಯ. ಅನೇಕ ಯುವಕರ ಪಡೆಗಳನ್ನು ಸೇರ್ಪಡೆ ಮಾಡಿಕೊಂಡು ಒಂದು ಸಂಘಟನೆಯ ರೂವಾರಿ ಆಗ್ಯಾನ. ಅವನೇ ಪರಶುರಾಮ್ ಪೂಜಾರಿ. ಅವ ಅಹಿಂದ ಮತಗಳನ್ನು ಕ್ರೋಢೀಕರಣ ಮಾಡ್ತಾನೆ. ಯಾವ ಹಳ್ಳಿಯಲ್ಲಿ ಯಾವ ಅಹಿಂದ ಹೋಟುಗಳದಾವ ಅಲ್ಲಿ ಬಲಿ ಹಾಕಿ ಅವನು ಕ್ರೋಢೀಕರಣ ಮಾಡಿ ಪಕ್ಷಕ್ಕೆ ಒಂದು ಟಾನಿಕ್ ಇದ್ದಂಗದ. ನಾವು ಆ ಯುವಕ ಸಮಾಜ ಸೇವೆಯಲ್ಲಿ ಮುಂದು, ಸುಖ ದುಃಖದಲ್ಲಿಯೂ ಮುಂದು, ಜನರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಉನ್ನತ ಅಧಿಕಾರಿ ಮತ್ತು ಉನ್ನತ ರಾಜಕಾರಣಿ ಮಂತ್ರಿಗಳ ಕಡೆ ಗಮನ ಸೆಳಿತಾನ್ರಿ. ಗಮನ ಸೆಳೆಸಿದ ಮೇಲೆ ಅದನ್ನು ಇಂಪ್ಯಾಕ್ಟ್ ಮಾಡ್ಕೊಂಡು ಬರ್ತಾನೆ ಊರಿಗೆ ಹಿರೇಬಾಗೇವಾಡಿ ಹುಡುಗ. ಇವತ್ತು ಯುವಕರು ಏನು ಮಾಡಾಕತ್ತಾರ ಅನ್ನೋದು ಇವತ್ತು ಬಹಳ ಕೂಲಂಕುಷವಾಗಿ ಕೇಳಬೇಕು. ಇಂಥ ಯುವಕರು ಗ್ರಾಮೀಣ ಮಟ್ಟದಲ್ಲಿ ಬೆಳೆದು ಉನ್ನತ ಸ್ಥಾನದಲ್ಲಿ ಹೋಗುವ ಮುನ್ಸೂಚನೆ ಲಕ್ಷಣಗಳು ರೀ ಪರಶುರಾಮ್ ಪೂಜಾರಿ ಮಾಡೋದು. ಎಲ್ಲ ವಿಡಿಯೋಗಳು ಹಾಕಾಕತ್ತಾನೆ ನೋಡ್ರಿ. ಅಲ್ಲಿ ಮಹಾನ್ ಸ್ವಾಮಿಗಳು ಆ ಯುವಕನ ಬಗ್ಗೆ ಏನು ನಾನುಡಿಗಳನ್ನ ಹೇಳ್ತಾರ, ಅಲ್ಲಿರುವಂಥ ಗಣ್ಯಮಾನ್ಯರು ಏನು ಮಾತಾಡ್ತಾರ, ಅವು ಮಾಡುತ್ತಿರುವ ಚಟುವಟಿಕೆಗಳು ಏನು, ಸಮಾಜದಲ್ಲಿ ಸುಧಾರಣೆ ಮಾಡುವಂಥ ಕಾರ್ಯ ಕೆಲಸಗಳನ್ನು ಮಾಡಿದಂಥ ಆ ಯುವಕನ ಸಂಪೂರ್ಣ ಭಾವಚಿತ್ರದ ಸಮೇತ ಹಾಕಾಕತ್ತಾನ ನೋಡ್ತೀರಿ. ಇವತ್ತು ಇಂಥ ಬೆಳಗಾವಿ ಜಿಲ್ಲೆಯ ಒಬ್ಬ ಕಾರ್ಯಕರ್ತ ಇದೇ ಕರ್ನಾಟಕ KPCC ಮತ್ತು ಹೈಕಮಾಂಡ್ ಇಂಥ ಯುವಕರನ್ನು ಯಾಕೆ ಬೆಳಕಿಗೆ ತರುವುದಿಲ್ಲರಿ? ಒಂದು ಭಾಳ ನೋವಿನ ಸಂಗತಿ. ಕಾರ್ಯಕರ್ತರು 5 ವರ್ಷಕ್ಕೊಮ್ಮೆ ಮಾತ್ರ ನೆನಪಿಗೆ ಬರ್ತಾರ. 5 ವರ್ಷದ ನಂತರ ಮತ್ತೆ ಆ ಕಾರ್ಯಕರ್ತ ನೆನಪಿಗೆ ಬರುವುದಿಲ್ಲ. ಅಂದ್ರೆ ಇದು ರಾಜಕೀಯದಲ್ಲಿಯೂ ಸಹಿತ ಒಂದು ಸ್ವಲ್ಪ ಡೋಲಾಯಮಾನ ಪರಿಸ್ಥಿತಿ ಅಲ್ರಿ. ಇಚ್ಛಾಶಕ್ತಿ ಕೊರತೆ ಆಕೈತ್ರಿ. ಇಂಥ ಯುವಕರು ಬೆಳಿಬೇಕು. ಇಂಥ ಯುವಕರ ಬಗ್ಗೆ ಇವತ್ತು ನಾನು ಬೀದರ್ದಿಂದ ಹಿಡಿದು ಚಾಮರಾಜನಗರವರೆಗೆ ಅನೇಕ ಯುವಕರನ್ನು ಬೆಳಕಿಗೆ ತಂದು ಇವತ್ತು ರಾಜ್ಯದಲ್ಲಿ ಸುದ್ದಿ ಪ್ರಸಾರ ಮಾಡಿದಂಥ ಗ್ರಾಮೀಣ ಮಟ್ಟದ ಯುವಕರನ್ನು ರಾಜಧಾನಿ ಮಟ್ಟಕ್ಕೆ ಬೆಳೆಸಿದಂಥ ಇದೇ ಕಡಕ ಜವಾರಿ ಕಾಕ ಭಾಳ ಕಡಕ ಹೇಳ್ತಾನೆ. ಯುವಕರೇ ಶಕ್ತಿ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದಿಲ್ಲ. ಸಿದ್ಧಾಂತಗಳು, ರೀತಿಗಳು, ನೀತಿಗಳು ಇವೇ ಪ್ರೇರಣೆ. ಆ ಯುವಕನ ವಿಡಿಯೋಗಳನ್ನು ನೋಡ್ರಿ. ಇಂಥ ಯುವಕನಿಗೆ ಒಂದು ಬಲಿಷ್ಠ ಶಕ್ತಿ ಆಗುವಂಗೆ ಎಲ್ಲರೂ ಬೆಂಬಲಿಸ್ತೀರಿ. ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಭಾಗದಲ್ಲಿಯೂ ಇಂಥ ಯುವಕರ ಪ್ರತಿಭೆಗಳು ಇದ್ರೆ ನೇರವಾಗಿ ಕಾಕನ ಕಾಂಟ್ಯಾಕ್ಟ್ ಮಾಡಿರಿ. ಸುದ್ದಿ ಬೆತ್ತರಿಸೋದು ಕೆಲಸನ ಅಂದ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾನೆ. ತಕ್ಷಣ ವಿಡಿಯೋಗಳು ಬಿಟ್ಟ ತಕ್ಷಣ ಸುದ್ದಿ ಪ್ರಸಾರ ಮಾಡೋಂಗಿಲ್ಲ. ಅದರ ಬಗ್ಗೆ 15 ದಿವಸ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ತಂಡ ಅಲ್ಲಿ ಸಮೀಕ್ಷೆ ಮಾಡತೈತಿ. ಈ ಹುಡುಗ ಹೆಂಗೆ ಅವನ ಪ್ರತಿಯೊಂದು ಜಾತಕನ ತಗೊಂಡನ ಸುದ್ದಿ ಮಾಡಿ ಸರ್ಟಿಫಿಕೇಟ್ ಕೊಡ್ತೈತಿ. ಇದೇ ನಂಬರ್ 1 ನ್ಯೂಸ್ ಖಡಕ್ ಜವಾರಿ ಕಾಕ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ಆ ಯುವಕನ ಸನ್ನಿವೇಶಗಳನ್ನ ಎಲ್ಲ ನೋಡ್ರಿ, ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.